ಆದಿಕಾಂಡ ಅಧ್ಯಾಯ 36. ಏಸಾವನ ವಂಶವೃಕ್ಷ. ಏತೋಮನೆಂಬ ಏಸಾವನ ವಂಶಾವಳಿ ಇದು. ಏಸಾವನು ಕಾನಾನ್ಯರ ಮಹಿಳೆಯರಾದ ಹಿತ್ತಿಯರಾದ ಏಲೋಹನ ಮಗಳಾದ ಆದಾಳನ್ನು, ಹಿವಿಯನಾದ ಸಿಬೆಯೋನನ ಮಗಳಾದ ಆನಾಹಳ ಮಗಳು ಓಹೋಲಿಯಬಾಮಳನ್ನು ಹಾಗೂ ಇಷ್ಮಾಯೇಲನ ಮಗಳು ಹಾಗೂ ನೆಬಾಯೋತನ ಸಹೋದರಿ ಬಾಸೆಮತಳನ್ನು ಮದುವೆ ಆಗಿದ್ದನು. ಏಸಾವನಿಗೆ ಆದಾಳು ಎಲೀಫಜನನ್ನು ಹೆತ್ತಳು. ಬಾಸೆಮತಳು ರೆಗೂವೇಲನನ್ನು ಹೆತ್ತಳು. ಓಹೋಲಿಬಾಮಳು ಯಗೂಷನನ್ನು, ಏಳಾಮನನ್ನು ಹಾಗೂ ಕೊರಹನನ್ನು ಹೆತ್ತಳು. ಇವರೆಲ್ಲರೂ ಏಸಾವನು ಕಾನಾನ್ ನಾಡಿನಲ್ಲಿದ್ದಾಗ ಹುಟ್ಟಿದರು. ಏಸಾವನು ತನ್ನ ಹೆಂಡತಿಯರನ್ನು, ಗಂಡು ಹೆಣ್ಣು ಮಕ್ಕಳನ್ನು, ತನ್ನ ಮನೆಗೆ ಸೇರಿದ ಎಲ್ಲರನ್ನು, ತನಗಿದ್ದ ಪಶು ಪ್ರಾಣಿಗಳನ್ನು, ಕಾನಾನ್ ನಾಡಿನಲ್ಲಿ ತಾನು ಸಂಪಾದಿಸಿದ ಆಸ್ತಿ ಪಾಸ್ತಿ ಎಲ್ಲವನ್ನೂ ತೆಗೆದುಕೊಂಡು ತನ್ನ ತಮ್ಮ ಯಾಕೋಬನ ಬಳಿಯಿಂದ ಹೊರನಾಡಿಗೆ ಹೊರಟು ಹೋದನು. ಸಿರಿ ಸಂಪತ್ತು ಹೆಚ್ಚಾಗಿ ಇದ್ದುದರಿಂದ ಅವರಿಬ್ಬರು ಒಂದೇ ಸ್ಥಳದಲ್ಲಿ ವಾಸ ಮಾಡಲು ಅನುಕೂಲವಾಗಿರಲಿಲ್ಲ. ಪಶು ಪ್ರಾಣಿಗಳು ಬಹಳ ಆಗಿದ್ದುದರಿಂದ ಅವರು ತಂಗಿದ್ದ ನಾಡು ಅವರಿಗೆ ಸಾಲದೆ ಹೋಯಿತು. ಈ ಕಾರಣ ಏದೋಮನೆಂಬ ಏಸಾವನು ಸೇಯೀರ್ ಮಲೆನಾಡಿಗೆ ಹೋಗಿ ಅಲ್ಲೇ ವಾಸವಾಗಿದ್ದನು. ಸೇಯೀರ್ ಮಲೆನಾಡಿನಲ್ಲಿದ್ದ ಏದೋಮ್ಯರ ಮೂಲ ಪುರುಷನಾದ ಏಸಾವನ ವಂಶಾವಳಿ ಹೀಗಿದೆ. ಏಸಾವನಿಗೆ ಹೆಂಡತಿ ಆದಾಳಲ್ಲಿ ಮಗ ಎಲೀಫಜನು ಹುಟ್ಟಿದನು. ಹೆಂಡತಿ ಬಾಸೆಮತಳಲ್ಲಿ ಮಗ ರೆಗೂವೇಲನು ಹುಟ್ಟಿದನು. ಎಲೀಫಜನಿಗೆ ತೇಮಾರ್, ಓಮಾರ್, ಜೇಫೋ, ಗತಾಮ್, ಕೇನಸ್ ಎಂಬ 5 ಮಕ್ಕಳು. ಏಸಾವನ ಮಗನಾದ ಈ ಎಲೀಫಜನಿಗೆ ತಿಮ್ನಾ ಎಂಬ ಉಪಪತ್ನಿ ಇದ್ದಳು. ಇವಳು ಅವನಿಗೆ ಅಮಲೇಕನನ್ನು ಹೆತ್ತಳು. ಇವರೇ ಏಸಾವನ ಹೆಂಡತಿ ಆದಾಳ ಮೊಮ್ಮಕ್ಕಳು. ರೆಗೂವೇಲನಿಗೆ ನಹತ್, ಜೆರಹ, ಶಮ್ಮ, ಮಿಜ್ಜಾ ಎಂಬ 4 ಮಕ್ಕಳು. ಇವರು ಏಸಾವನ ಹೆಂಡತಿ ಬಾಸೆಮತಳ ಮೊಮ್ಮಕ್ಕಳು. ಏಸಾವನ ಹೆಂಡತಿಯು ಸಿಬೆಯೋನನ ಮಗ ಆನಾಹನ ಮಗಳು ಆಗಿದ್ದ ಓಹೋಲಿಬಾಮಳಿಗೆ ಯಗೂಷ್, ಎಳಾಮ್ ಮತ್ತು ಕೋರಹ ಎಂಬ 3 ಮಕ್ಕಳಿದ್ದರು. ಏಸಾವನ ವಂಶದ ಕುಲನಾಯಕರು. ಏಸಾವನ ಜ್ಯೇಷ್ಠ ಪುತ್ರನಾದ ಎಲೀಫಜನಿಂದ ತೇಮಾರ, ಏಮಾರ, ಜೇಫೋ, ಕೆನಿಸ್, ಕೊರಹ, ಗತಾಮ, ಅಮಲೇಕ ಎಂಬ ಕುಲನಾಯಕರು ಹುಟ್ಟಿದರು. ಈ ಅಧಿಪತಿಗಳು ಏದೋಮ್ಯರ ನಾಡಿನಲ್ಲಿ ಆದಾಳ ಸಂತತಿಯಲ್ಲಿ ಹುಟ್ಟಿದರು. ಏಸಾವನ ಮಗ ರೆಗೂವೇಲನಿಗೆ ನಹತ, ಜೆರಹ, ಶಮ್ಮ, ಮಿಜ್ಜಾ ಎಂಬ ಕುಲನಾಯಕರು ಹುಟ್ಟಿದರು. ಇವರು ಏದೋಮ್ಯರ ನಾಡಿನಲ್ಲಿ ಏಸಾವನ ಹೆಂಡತಿ ಬಾಸೆಮತಳ ಸಂತತಿಯಲ್ಲಿ ಹುಟ್ಟಿದವರು. ಏಸಾವನ ಹೆಂಡತಿ ಓಹೋಲಿಬಾಮಳ ಸಂತಾನದಲ್ಲಿ ಹುಟ್ಟಿದ ಕುಲನಾಯಕರು ಯಾರೆಂದರೆ ಯಗೂಷ್, ಎಳಾಮ ಮತ್ತು ಕೊರಹ. ಇವರೇ ಆನಾಹನ ಮಗಳು ಏಸಾವನ ಹೆಂಡತಿಯೂ ಆಗಿದ್ದ ಓಹೋಲಿಬಾಮಳ ಸಂತಾನದವರು. ಏದೋಮನೆನಿಸಿಕೊಳ್ಳುವ ಏಸಾವನಿಂದ ಹುಟ್ಟಿದ ಕುಲಗಳಿಗೆ ಇವರೇ ನಾಯಕರು. ಸೇಯೀರನ ಸಂತಾನ. ಆ ನಾಡಿನ ಮೂಲ ನಿವಾಸಿಗಳು ಹೋರಿಯನಾದ ಸೇರೀಯನಿಂದ ಹುಟ್ಟಿದವರು. ಲೋಟಾನ್, ಶೋಬಾಲ್, ಸಿಬೆಯೋನ್, ಆನಾಹ, ದೀಶೋನ್, ಏಚೆರ್, ದೀಶಾನ್ ಎಂಬ ಅವರನ್ನು ಹೆಸರಿಸಲಾಗಿತ್ತು. ಅವರು ಎದೋಮ್ಯರ ನಾಡಿನಲ್ಲಿ ಸೇಯೀರನ ಸಂತತಿಯವರಾದ ಹೋರಿಯರಲ್ಲಿ ಹುಟ್ಟಿದ ಕುಲನಾಯಕರು. ಲೋಟಾನನಿಗೆ ಹೋರಿ ಮತ್ತು ಹೇಮಾಮ್ ಎಂಬ ಮಕ್ಕಳಿದ್ದರು. ತಿಮ್ನಾ ಎಂಬ ತಂಗಿಯೂ ಇದ್ದಳು. ಶೋಬಲನ ಮಕ್ಕಳು ಆಲ್ವಾನ್, ಮಾನಹತ್, ಗೇಬೋಲ್, ಶೇಫೋ ಮತ್ತು ಓನಾಮ್ ಎಂಬುವರು. ಸಿಬೆಯೋನನಿಗೆ ಅಯ್ಯ ಮತ್ತು ಅನಾಹ ಎಂಬ 2 ಮಕ್ಕಳು. ಈ ಅನಾಹನೇ ತನ್ನ ತಂದೆ ಸಿಬೆಯೋನನ ಕತ್ತೆಗಳನ್ನು ಮೇಯಿಸುತ್ತಿದ್ದಾಗ ಕಾಡಿನಲ್ಲಿ ಬಿಸಿ ನೀರಿನ ಒರತೆಗಳನ್ನು ಕಂಡುಹಿಡಿದವನು. ಆನಾಹನ ಮಕ್ಕಳು ದೀಶೋನ್ ಮತ್ತು ಆನಾಹನ ಮಗಳಾದ ಓಹೋಲಿಬಾಮ. ದೀಶೋನನ ಮಕ್ಕಳು ಹೇಬ್ದಾನ್, ಏಸ್ಟಾನ್, ಇತ್ರಾನ್ ಮತ್ತು ಕೇರಾನ್. ಏಚೆರನ ಮಕ್ಕಳು ಬಿಲ್ಲಾನ್, ಜಾವಾನ್ ಮತ್ತು ಆಕಾನ್. ದೀಶಾನನ ಮಕ್ಕಳು ಊಚ್ ಮತ್ತು ಆರಾನ್. ಹೋರಿಯರಿಂದ ಹುಟ್ಟಿದ ಕುಲನಾಯಕರು ಇವರು. ಲೋಟಾನ್, ಶೋಬಾಲ್, ಸಿಬೆಯೋನ್, ಆನಾಹ, ದೀಶೋನ್, ಏಚೆರ್ ಮತ್ತು ದೀಶಾನ್. ಹೋರಿಯರಿಂದ ಹುಟ್ಟಿದವರಾಗಿ ಸೇಯೀರ್ ನಾಡಿನಲ್ಲಿ ಆಧಿಪತ್ಯ ನಡೆಸಿದ ಕುಲನಾಯಕರು ಇವರೇ. ಏದೋಮಿನ ಅರಸರು. ಇಸ್ರಾಯೇಲರ ಅರಸರು ಆಳುವುದಕ್ಕೆ ಮುಂಚೆ ಏದೋಮ್ಯರ ನಾಡಲ್ಲಿ ಆಳುತ್ತಿದ್ದ ಅರಸರುಗಳ ಹೆಸರುಗಳು ಹೀಗಿವೆ. ಬೇಯೋರನ ಮಗ ಬಿಲಗನು ಏದೋಮ್ಯರಲ್ಲಿ ಆಳಿದನು. ಅವನ ರಾಜಧಾನಿಯ ಹೆಸರು ದೀನಾಬ. ಬೆಲಗನು ಸತ್ತ ಮೇಲೆ ಬೊಚ್ರದವನಾದ ಚೆರಹನ ಮಗ ಯೋವಾಬನು ಅಧಿಪತ್ಯಕ್ಕೆ ಬಂದನು. ಯೋವಾಬನು ಸತ್ತ ಮೇಲೆ ತೇಮಾನಿಯರ ನಾಡಿನವರಾದ ಹುಷಾಮನು ಅವನಿಗೆ ಬದಲಾಗಿ ಆಳಿದನು. ಹುಷಾಮನು ಸತ್ತ ಮೇಲೆ ಮೋವಾಬ್ಯರ ಬಯಲಿನಲ್ಲಿ ಮಿದ್ಯಾನರನ್ನು ಸೋಲಿಸಿದ ಬೆದದನ ಮಗನಾದ ಹದದನು ಅರಸನಾದನು. ಅವನ ರಾಜಧಾನಿಯ ಹೆಸರು ಅವೀತ್. ಹದದನು ಸತ್ತ ಮೇಲೆ ಮಸ್ರೇಕದವನಾದ ಸಂಲಾಹನು ಪಟ್ಟಕ್ಕೆ ಬಂದನು. ಸಂಲಾಹನು ಸತ್ತ ಮೇಲೆ ನದಿ ತೀರದಲ್ಲಿನ ರೆಹಬೋತೋರಿನ ಸೌಲನು ಅರಸನಾದನು. ಸೌಲನು ಸತ್ತ ಮೇಲೆ ಅಕ್ಬೋರನ ಮಗ ಬಾಳಾನಾನನು ಅರಸನಾದನು. ಅಕ್ಬೋರನ ಮಗ ಬಾಳಾನಾನನು ಸತ್ತ ನಂತರ ಹದದನು ಅರಸನಾದನು. ಅವನ ರಾಜಧಾನಿಯ ಹೆಸರು ಪಾಗು.
ಅವನ ಹೆಂಡತಿಯ ಹೆಸರು ಮೆಹೆಟೇಬೇಲ್. ಆಕೆ ಮೆಹೆಜಾಹನ ಮಗಳಾದ ಮಟ್ರೀದಳ ಮಗಳು. ಸ್ಥಳ ಕುಲ ನಾಮಗಳ ಪ್ರಕಾರ ಏಸಾವನಿಂದ ಹುಟ್ಟಿದ ಕುಲ ನಾಯಕರ ಹೆಸರುಗಳು ಇವು: ತಿಮ್ನ, ಅಲ್ವಾ, ಯತೇತ, ಓಹೋಲಿಬಾಮ, ಏಲ, ಪೀನೋನ್, ಕೇನಸ್, ತೇಮಾನ್, ಮಿಪ್ಚಾರ, ಮಗ್ದಿಯೇಲ್, ಗೀರಾಮ್. ಇವರೇ ತಮ್ಮ ನಾಡಿನ ನಿವಾಸ ಸ್ಥಳದ ಪ್ರಕಾರ ಏದೋಮ್ಯರ ಕುಲನಾಯಕರು. ಈ ಏದೋಮ್ಯರ ಮೂಲ ಪುರುಷನೇ ಏಸಾವ್.